ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋ ಒಂದು ಟಾಪಿಕ್. ಕನ್ನಡದಲ್ಲಿ ಪಾವತಿ ಶಿಲ್ಪು ಅಂತೆಲ್ಲ ಕರೀತಾರೆ, BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈಗ ಒಂದು ರಾಷ್ಟ್ರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಮಾಡಬೇಕು. ಪೇಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ ಅಂತ ಕರಿತೀವಿ. ಯಾವ್ದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಒಂದು ದೇಶ? ಯಾವ್ದ್ರಲ್ಲಿ? ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಲ್ಲಿ, ಆಮದು ಮತ್ತು ರಫ್ತುವಿನಲ್ಲಿ ಬ್ಯಾಲೆನ್ಸ್ ಇರಬೇಕು. ಎಲ್ಲಾದ್ರೆ ಇಂಬ್ಯಾಲೆನ್ಸ್ ಆದ್ರೆ ಏನ್ ಗತಿ ಅಂತ ಕೇಳಿದ್ರೆ ಅವುಗಳ ಬಗ್ಗೆ ಚರ್ಚೆ. ನಮಗೆ ಬಹಳ ಮುಖ್ಯವಾಗಿರುವಂತದ್ದು ಎಕ್ಸಾಮ್ ನಲ್ಲಿ, UPSC ಎಕ್ಸಾಮ್ ನಲ್ಲಿ ಮೇನ್ಸ್ ಸಮೇತ ಇದರಲ್ಲಿ ಕೇಳಿದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು, ಇದ್ರ ಬಗ್ಗೆ ಚರ್ಚೆ ಮಾಡಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಬ್ಯಾಲೆನ್ಸ್ ಮಾಡಬೇಕು ಯಾವುದರ ಮಧ್ಯದಲ್ಲಿ? ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಆಮದು ಮತ್ತು ರಫ್ತು ಅಂತ ಕರಿತೀವಿ. ಏನ್ ಇಂಪೋರ್ಟ್ ಅಂದ್ರೆ ಏನು, ಆಮದು ಅಂದ್ರೆ ಏನು? ಬೇರೆ ದೇಶದಿಂದ ನಾವು ತಗೊಳ್ಳೋದು. ಎಕ್ಸ್ಪೋರ್ಟ್ ಅಂದ್ರೆ ಏನು? ನಾವು ಬೇರೆಯವರಿಗೆ ಕೊಡುವಂಥದ್ದು. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಮೇನ್ಸ್ ನಲ್ಲಿ 12.5 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ದ ಈ ಹಿಂದೆ, ಮತ್ತೆ ಕೇಳ್ತಾನೆ ಇರ್ತಾನೆ ಕ್ವಶನ್. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಬಟ್ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ, ಸ್ಟೇಟ್ಮೆಂಟ್ ಹೀಗಿದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಸ್ಟೇಟ್ಮೆಂಟ್ಸ್ ಕೆಲವೇ, ಜಾಸ್ತಿ ಇಲ್ಲ, ಒಂದು ಸಣ್ಣ ವಿಷಯವನ್ನು ಮಾತಾಡಿ ನಿಲ್ಸಿನ, ನೆಕ್ಸ್ಟ್ ಮತ್ತೆ ಕೂಡ ಮಾತಾಡೋಣ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಒಂದು ದೇಶವು, ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ, ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ, ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳೊಡನೆ ನಡೆಸಿದಂತಹ ಎಲ್ಲ ಆರ್ಥಿಕ ವ್ಯವಹಾರಗಳನ್ನ ಸವಿಸ್ತಾರವಾಗಿ ತೋರಿಸುವಂತಹ ಒಂದು ದಾಖಲೆ ಪಟ್ಟಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ. ಸಿಂಪಲ್. ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ವಿಶ್ವದ ಇನ್ನಿತರ ದೇಶಗಳೊಡನೆ, ಜಗತ್ತಿನ ಬೇರೆ ದೇಶಗಳೊಡನೆ ನಡೆಸಿದಂತಹ ಎಲ್ಲ ಆರ್ಥಿಕ ವ್ಯವಹಾರಗಳನ್ನ ತೋರಿಸುವಂತಹ ಒಂದು ಡಾಕ್ಯುಮೆಂಟ್ ಇದೆ, ಒಂದು ದಾಖಲೆ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಾನು ನನ್ನ ಶೈಲಿಯಲ್ಲಿ ಅರ್ಥೈಸ್ಕೊಡ್ತೀನಿ. ಈಗೊಂದು ನಿಮ್ಮ ಹತ್ರ ಒಂದು ಶಾಪ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಕಿರಾಣಿ ಶಾಪ್ ಇದೆ. ನೀವೊಂದು ಶಾಪ್ ಅನ್ನ ಮಾಡಿದ್ದೀರ. ಈ ಶಾಪ್ ನಲ್ಲಿ ವ್ಯವಹಾರವನ್ನ ಮಾಡುವಂತ ನೀವು ಇವತ್ತು ಎಷ್ಟು ಪರ್ಚೇಸ್ ಅನ್ನ ಮಾಡಿದೀರಾ, ಏನೇನ್ ವಸ್ತುಗಳನ್ನ ಪರ್ಚೇಸ್ ಮಾಡಿದೀರಾ, ಅದಕ್ಕೊಂದು ಎಂಟ್ರಿಯನ್ನ ಮಾಡಿರ್ತೀರಾ. ಅಥವಾ ಇನ್ನೇನ್ ಬೇಕಾಗಿರುವಂತ ಪರ್ಚೇಸ್ ಅನ್ನ, ಎಷ್ಟು ವಸ್ತುಗಳನ್ನ ಸೇಲ್ ಮಾಡಿದೀರಾ, ಅವುಗಳನ್ನ ಒಂದ್ ಕಡೆ ಬರ್ಕೊಳ್ತೀರಾ. ಇದನ್ನ ನಮ್ಮ ಅಂಗಡಿಗೆ ತಕ್ಕ ಹಾಗೆ ನಾವ್ ಇದನ್ನ ರೂಪಿಸ್ತೀವಿ. ಈ ಕಾನ್ಸೆಪ್ಟ್ ಯಾಕೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಅದಕ್ಕೋಸ್ಕರ. ನೀವೊಂದು ಅಂಗಡಿಯನ್ನ ಮಾಡಿದೀರಾ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಅಂಗಡಿಯನ್ನ ಮಾಡಿದೀರಾ. ಈ ಅಂಗಡಿಯಲ್ಲಿ ಪರ್ಚೇಸ್ ಆಗಿದ್ದೀರಾ, ಏನ್ ಪರ್ಚೇಸ್ ಮಾಡಿದೀರಾ, ಎಷ್ಟು ಪರ್ಚೇಸ್ ಮಾಡಿದೀರಾ ಅನ್ನೋದು ಬರ್ಕೊಳ್ತೀರಾ. ಎಷ್ಟು ಸೇಲ್ ಮಾಡಿದೀರಾ, ಎಷ್ಟು ವ್ಯವಹಾರಗಳಾಗಿದೆ ಅನ್ನೋದನ್ನ ಬರ್ಕೊಂಡಿದ್ದೀರಾ. ದ ಸೇಮ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೀಗಿರುತ್ತೆ. ಹಾಗಾದ್ರೆ ಅವ್ನು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ನೋಡೋದ್ರಿಂದ ಏನ್ ಗೊತ್ತಾಗತ್ತೆ, ಏನಾಗತ್ತೆ? ಎಷ್ಟು ನಾವು ಇಂಪೋರ್ಟ್ ಮಾಡಿದೀವಿ ಗೊತ್ತಾಗತ್ತೆ ದೇಶದಲ್ಲಿ, ಎಷ್ಟು ಎಕ್ಸ್ಪೋರ್ಟ್ ಮಾಡಿದೀವಿ ಅಂತ ಗೊತ್ತಾಗತ್ತೆ, ಮತ್ತೆ ಲಾಭ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗತ್ತೆ, ನಷ್ಟ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗತ್ತೆ. ವೆರಿ ಗುಡ್. ಮತ್ತೆ ಯಾವ ವಸ್ತು ಪ್ರೊಡಕ್ಷನ್ ಆಗ್ತಾ ಇದೆ, ಯಾವ ವಸ್ತುಗಳು ಹೋಗ್ತಾ ಇದೆ, ಇವುಗಳ ಬಗ್ಗೆ ಸಿಗತ್ತೆ ಇಲ್ವೋ? ಕಂಪ್ಲೀಟ್ ಮಾಹಿತಿಗಳು ಸಿಗತ್ತೆ. ಇದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ. ಗೊತ್ತಿರ್ಲಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ, ಆಲ್ಮೋಸ್ಟ್ ಆಲ್ ಅಂದ್ರೆ ಒಂದು ವರ್ಷದ ಅವಧಿಗೆ ಮಾಡಿರ್ತಾರೆ. ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳೊಡನೆ, ಭಾರತ, ಅಮೆರಿಕದಿಂದ, ಚೀನಾದಿಂದ, ಬೇರೆ ದೇಶಗಳೊಡನೆ ನಡೆಸಿದಂತಹ ಎಲ್ಲಾ ಆರ್ಥಿಕ ವ್ಯವಹಾರಗಳನ್ನ, ಅಂತಹದ್ದನ್ನ ಸವಿಸ್ತಾರವಾಗಿ ತೋರಿಸುವಂತಹ ಒಂದು ದಾಖಲೆ ಪಟ್ಟಿಗೆ, ಅದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಒಂದು ಎಕ್ಸಾಮ್ ನಲ್ಲಿ ಏನ್ ಕೇಳ್ದ, UPSC ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಎಷ್ಟು ಅವಧಿಗೆ ರಚಿಸಲಾಗತ್ತೆ ಅಂತ ಕೇಳ್ದ. ಎಷ್ಟು? ಒಂದು ವರ್ಷದ ಅವಧಿಗೆ. ಬಟ್ ನಮಗ್ ಗೊತ್ತಿರ್ಲಿ, ನಮ್ಮ DSRT ಬುಕ್ ಅನ್ನ ನೀವು ಇವತ್ತಿಗೂ ಚೆಕ್ ಮಾಡಿದ್ರೆ, ಫಸ್ಟ್ PUC ಬುಕ್ ಅನ್ನ ಅಥವಾ SLC ಪುಸ್ತಕಗಳನ್ನ ಚೆಕ್ ಮಾಡಿದ್ರೆ, ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅದರಲ್ಲಿ 2 ಅಕೌಂಟ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ಅಂದ್ರೆ ಯಾವುದೇ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ವಿಶ್ವದ ಇತರೆ ದೇಶಗಳೊಡನೆ ತನ್ನ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್, ನಮಗ್ ಮಾತ್ರ ಅಲ್ಲ ಅಕೌಂಟ್ ಇರುವಂತದ್ದು, ದೇಶಕ್ಕೂ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್.
ಮತ್ತೊಂದು ಬಂಡವಾಳ ಖಾತೆ ಕ್ಯಾಪಿಟಲ್ ಅಕೌಂಟ್ಗೆ ಮಾಡಿಕೊಂಡಿರುವಂತಹ ಸ್ವೀಕೃತಿ ಮತ್ತು ಪಾವತಿಯ ಸಂಖ್ಯಾರೂಪದ ಸಾರಾಂಶವನ್ನ ನಾವೇನಂತ ಕರಿತೀವಿ, ಇದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಅಂದ್ರೆ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ಗೆ ಮಾಡಿಕೊಂಡಿರುವಂತಹ ಸ್ವೀಕೃತಿ, ನಾವು ತಗೊಂಡಿರುವಂತದ್ದು ರಿಸಿಪ್ಟ್ಸ್ ಆಗಿರ್ಬೋದು ಅಥವಾ ಕೊಟ್ಟಿರುವಂತಹ ಪೇಮೆಂಟ್ಸ್ ಆಗಿರ್ಬೋದು, ಇವುಗಳನ್ನ ತೋರಿಸುವಂತಹ ಸಾರಾಂಶ, ಸಂಖ್ಯಾ ರೂಪದಲ್ಲಿರುವಂತಹ ಸಾರಾಂಶ, ಟೋಟಲ್ ಆಗ್ಬಿಟ್ಟು ಇದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಬಟ್ ನಮಗೆ NCERT ನಲ್ಲಿ DSRT ನಲ್ಲಿ 2 ಅಕೌಂಟ್ಗಳ ಬಗ್ಗೆ ಮೆನ್ಷನ್ ಇದೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಆದ್ರೆ ಇತ್ತೀಚೆಗೆ ನಮ್ಮ KS ನಲ್ಲಿ 2 ಬಾರಿ ಕ್ವಶನ್ ಕೇಳಿದ್ದೇನೆಂದ್ರೆ ಇನ್ನೊಂದು ಅಕೌಂಟ್ ನ ಬಗ್ಗೆ ಕೇಳಿದ, ರಿಸರ್ವ್ ಅಕೌಂಟ್ ಅಂದ್ರೆ ಏನು ಅಂತ ಕೇಳಿದಾನೆ. ರಿಸರ್ವ್ ಅಕೌಂಟ್ ಅಂದ್ರೆ ಏನು? ಬಟ್ ನಮಗೆ NCERT DSRT ನಲ್ಲಿ ಮಾಹಿತಿ ಇಲ್ಲ, ಆದ್ರೂ ಕೂಡ ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಅಂದ್ರೆ ನಮಗೆ ವೆರಿ ಇಂಪಾರ್ಟೆಂಟ್, ಅದು ಬಹಳ ಈಸಿ ಅರ್ಥ ಆಗುತ್ತೆ. ಬಟ್ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ನ ಬಗ್ಗೆ ಮಾಹಿತಿ ವೆರಿ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಇಷ್ಟು ಗೊತ್ತಿರಬೇಕು. ಸರ್, ಇದು ಕರೆಂಟ್ ಅಕೌಂಟ್, ನಮ್ಮ ದೇಶಕ್ಕೆ ಕರೆಂಟ್ ಅಕೌಂಟ್ ಇದೆ ಅಂತ ಹೇಳ್ತೀರಾ, ಅಕೌಂಟ್ ಇದೆಯಂತೆ, ಅದರಲ್ಲೂ ಕರೆಂಟ್ ಅಕೌಂಟ್ ಇದೆ ಮತ್ತೆ ಕ್ಯಾಪಿಟಲ್ ಅಕೌಂಟ್ ಇದೆ ಅಂತ ಹೇಳ್ತೀರಾ. ಈ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಸರ್ ಇದು ಎಲ್ಲಿ ಕಂಡು ಬರುತ್ತೆ, ಇದು ಹೇಗಿದೆ ನಮ್ಮ ದೇಶದಲ್ಲಿ ಇದೆ ಅನ್ನೋದನ್ನ ಅದರ ಹೇಗ್ ನೋಡಬಹುದು, ಇದ್ರ ಬಗ್ಗೆ ಮಾಹಿತಿಯನ್ನ ಹೇಗ್ ಕೊಡಬಹುದು ಅಂತ ಕೇಳಿದ್ರೆ, ನೋಡಿ, ನಮ್ಮ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂಬಂಧಪಟ್ಟಾಗೆ ಪೇಜ್ ನಂಬರ್ 104, ನಮ್ಮ ದೇಶದ ಎಕನಾಮಿಕ್ ಸರ್ವೆಯ ಪೇಜ್ ನಂಬರ್ 104 ನಲ್ಲಿ ಅಕೌಂಟ್ ಇದೆ. ಕರೆಂಟ್ ಅಕೌಂಟ್ ನಲ್ಲಿ, ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನ್ ವ್ಯವಹಾರಗಳಾಗಿದೆ, ಆಯಾ ವರ್ಷಕ್ಕೆ ಸಂಬಂಧಪಟ್ಟಾಗೆ, ಒಂದು ವರ್ಷಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ವ್ಯವಹಾರಗಳಾಗಿದೆ, ಅವುಗಳನ್ನ ಇಲ್ಲಿ ಕ್ರೋರ್ ಸಂಬಂಧಪಟ್ಟ ಎಷ್ಟು ವ್ಯವಹಾರಗಳಾಗಿದೆ, ಇವುಗಳನ್ನ ತೋರಿಸುವಂತ, ಸವಿಸ್ತಾರವಾಗಿ ತೋರಿಸುವಂತದ್ದನ್ನೇ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಅರ್ಥ ಆಗುತ್ತೆ? ನಮ್ಮಲ್ಲಿದೆ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ನಾವ್ ಇದನ್ನ ನೋಡಿರಲ್ಲ ಅಷ್ಟೇ. ಎಕನಾಮಿಕ್ ಸರ್ವೆ ಪೇಜ್ ನಂಬರ್ 104ರಲ್ಲಿ ಹೀಗೆ ಕೊಟ್ಟಿದ್ದೇನೆ. ಭಾರತದ ಎಕನಾಮಿಕ್ ಸರ್ವೆಯಲ್ಲಿ ನಮ್ಮಲ್ಲಿ ಕೊಟ್ಟಿರುವುದು. ನಮ್ಮ ದೇಶದ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈಗ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಒಂದು ದೇಶ ಇನ್ನಿತರ ದೇಶಗಳೊಡನೆ ನಡೆಸಿದಂತಹ ವ್ಯವಹಾರಗಳನ್ನ ಇಲ್ಲಿ ತೋರಿಸುತ್ತೆ. ಅದು ಒಂದು ವರ್ಷಕ್ಕಾಗಿರುತ್ತೆ. ಅದ್ರಲ್ಲಿ 2 ಅಕೌಂಟ್ ಇರುತ್ತೆ, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಈಗ ಇಷ್ಟು ಬೇಸಿಕ್ ಗೊತ್ತಾದ್ರೆ ಅವ್ನ್ ಕ್ವಶನ್ ಮಾಡುವಂತದ್ದು ಎಲ್ಲಿ ಅನ್ನೋದನ್ನ ನೋಡಿದ್ರೆ ಈ ಕಾನ್ಸೆಪ್ಟ್ ನಮಗೆ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಇದೆ. ಅವ್ನ್ ಕ್ವಶನ್ ಮಾಡ್ತಾನೆ. ಹೀಗೆ ಎಕ್ಸಾಂಪಲ್ ಅನ್ನು ನಿಮ್ಮ NCERT ಬುಕ್ ನಲ್ಲಿ ಕೊಟ್ಟಿದ್ದಾನೆ, ಸಾರಿ ಫಸ್ಟ್ PUC ಬುಕ್ ನಲ್ಲಿ ಕೊಟ್ಟಿದ್ದಾನೆ. ಏನ್ ಕೇಳಿದಾನೆ? ಫಾರ್ ಎಕ್ಸಾಂಪಲ್, ಈ ಕರೆಂಟ್ ಅಕೌಂಟ್ ಅಂದ್ರೆ ಏನು, ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು ಅಂತ ಹೀಗ್ ಕೇಳಲ್ಲ ಅವನು. ಹೀಗ್ ಕೇಳ್ತಾನೆ, ಚೀನಾ ದೇಶದಿಂದ, ಇಂಗ್ಲೆಂಡ್ ದೇಶದಿಂದ, ಇದೇ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇಂಗ್ಲೆಂಡ್ ದೇಶದಿಂದ ಒಂದು ಕಾರನ್ನ ಪರ್ಚೇಸ್ ಮಾಡಿದ್ರಿ, ಒಂದು ಕಾರನ್ನ ಪರ್ಚೇಸ್ ಮಾಡಿದ್ದು, ತಗೊಂಡ್ವಿ, ಇಂಪೋರ್ಟ್ ಮಾಡ್ಕೊಂಡ್ವಿ, ಯಾವ ಅಕೌಂಟ್ ನಲ್ಲಿ ತೋರಿಸ್ಬೇಕು? ಕರೆಂಟ್ ಅಕೌಂಟ್ ನಲ್ಲೋ ಕ್ಯಾಪಿಟಲ್ ಅಕೌಂಟ್ ನಲ್ಲೋ ಅಂತ ಕೇಳ್ತೇನೆ. ಒಂದು ಕಾರನ್ನ ಪರ್ಚೇಸ್ ಮಾಡಿದ್ವಿ, ಅದನ್ನ ಕರೆಂಟ್ ಅಕೌಂಟ್ ನಲ್ಲಿ ತೋರಿಸ್ಬೇಕು, ಕ್ಯಾಪಿಟಲ್ ಅಕೌಂಟ್ ನಲ್ಲೋ ತೋರಿಸ್ಬೇಕು ಅಂತ ಹೇಳ್ತೇನೆ. ಈ ಕನ್ಫ್ಯೂಸ್ ಆಗುತ್ತೆ. ಕ್ಯಾಪಿಟಲ್ ಇದೆ, ಕರೆಂಟ್ ಅಕೌಂಟ್ ಅಂತೆಲ್ಲ ಹೇಳ್ತೀನಿ. ಕ್ಲಾರಿಟಿ ಬೇಕು. ಅದೇ ವಿಷಯವನ್ನು ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡೋದು. ಕರೆಂಟ್ ಅಕೌಂಟ್ ಸಂಬಂಧಪಟ್ಟ ಹಾಗೆ, ಕ್ಯಾಪಿಟಲ್ ಅಕೌಂಟ್ ಸಂಬಂಧಪಟ್ಟ ಹಾಗೆ. ಹಾಗೆ ಇಲ್ಲಿ ನಮಗೆ ಕೊಟ್ಟಿರುವಂತದ್ದನ್ನ ನೋಡೋದಾದ್ರೆ, ನೋಡಿ, ಕರೆಂಟ್ ಅಕೌಂಟ್ ನ ಬಗ್ಗೆ ಫುಲ್ ಮಾಹಿತಿ ಇದೆ, ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ವರ್ಷ ನಮ್ಮಲ್ಲಿ ನಡೆಯುವಂತ ಎಲ್ಲ A to Z ಮಾಹಿತಿಗಳು ಸರ್ಕಾರದ ಹತ್ರ ಇದೆ. ಸರ್ಕಾರ ಕರೆಂಟ್ ಅಕೌಂಟ್ ನಲ್ಲಿ ಏನ್ ವ್ಯಾಪಾರ ಮಾಡ್ತು, ಎಷ್ಟು ತರ್ತಿತ್ತು, ಹಾಗೆ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಎಷ್ಟು ವ್ಯಾಪಾರಗಳನ್ನ ಮಾಡ್ತು, ಅವುಗಳ ಎಲ್ಲಾ ಲೆಕ್ಕ ಸರ್ಕಾರದ ಹತ್ರ ಇದೆ. ಆದ್ರೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಗೊತ್ತಿರ್ಲಿ, ಇಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಸಂದಾಯ ಬಾಕಿಯಲ್ಲಿ ಒಂದು ದೇಶ ಒಂದು ನಿರ್ದಿಷ್ಟ ಅವಧಿ ಅಂತ ಕೇಳಿದಾನೆ. ಒಂದು ನಿರ್ದಿಷ್ಟ ಅವಧಿ ಅಂದ್ರೆ 1 ವರ್ಷ. ಇತರ ದೇಶಗಳೊಂದಿಗೆ ಮಾಡಿಕೊಂಡಂತ ಎಲ್ಲ ಆಮದು ಮತ್ತು ರಫ್ತುಗಳ ವಿವರ ಇರುತ್ತೆ ಇದರಲ್ಲಿ. ಇಂಪೋರ್ಟ್ ಆಗಿರುವಂತದ್ದು, ಎಕ್ಸ್ಪೋರ್ಟ್ ಆಗಿರುವಂತ ವಿವರಗಳು ಇದರಲ್ಲಿ ಇರುತ್ತೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ನೋಡೋದ್ರಿಂದ ನಮ್ಮ ದೇಶಕ್ಕೆ ವಿದೇಶಿ ವ್ಯಾಪಾರದಿಂದ ಲಾಭ ಆಗಿದೆಯೋ, ನಷ್ಟ ಆಗಿದೆಯೋ, ಪ್ರಾಫಿಟ್ ಅಲ್ಲಿ ಇದೆಯೋ ಅಥವಾ ಲಾಸ್ ಅಲ್ಲಿ ಇದೆಯೋ ಅನ್ನೋದನ್ನ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ರಚನೆ ಮಾಡುವವರು ಯಾರು ಅಂತ ಕೇಳಿದ್ರೆ ನಾವು ಈಗಾಗಲೇ ಓದಿದೀವಿ. ಯಾರು? IMF. IMF ಅಂದ್ರೆ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ? ವಾಷಿಂಗ್ಟನ್ DC. ಎಷ್ಟು ರಾಷ್ಟ್ರಗಳಿದೆ? 164, 191. 190ನೇ ರಾಷ್ಟ್ರ ಅಂಡೋರಾ. 191ನೇದು. ಮಹಾನಿರ್ದೇಶಕರು ಪ್ರೆಸೆಂಟ್ ಯಾರಿದ್ದಾರೆ? ಗೀತಾ ಗೋಪಿನಾಥ್ ಅಲ್ವಾ? ಸಾರಿ, ಗೀತಾ ಗೋಪಿನಾಥ್ ಅವರಿಗೆ ಯಾವ ಅವಾರ್ಡ್ ಸಿಕ್ಕಿತ್ತು?
ವಾಲಾ ಫಾರ್ಮರ್ ಚೀಫ್ ಅದನ್ನ ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಅಬ್ರಾಮ್ ರಾಜನ್. IMF ನ ಮಹಾ ನಿರ್ದೇಶಕರು ಕ್ರಿಸ್ಟಲಿನಾ ಜಾರ್ಜಿವಾ. ಯಾವ ದೇಶದವರು? ಬಲ್ಗೇರಿಯಾ ದೇಶದವರು. ನೋಡಿ, IMF ಅನ್ನ ಯಾಕೆ ಈ ಹಿಂದೆ ಪಾಠ ಮಾಡಿದೀನಿ ಅಂದ್ರೆ ಈಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಪಾಠಗಳೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾಕೆ ಆ ವಿಷಯವನ್ನ ಇಲ್ಲಿ ಮಾತಾಡಿದ್ದು, ಯಾಕೆ ಈ ಚೈನ್ ಸಿಸ್ಟಮ್ ಇದೆ. ಯಾರೊಬ್ಬ ಒಂದು ಕ್ಲಾಸ್ ಅನ್ನ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸಿಗೆ ಅರ್ಥ ಆಗಲ್ಲ, ಕಷ್ಟ ಆಗ್ತಾ ಹೋಗುತ್ತೆ. ಆ ದೃಷ್ಟಿ ಇದೆ, ಗೊತ್ತಿರ್ಲಿ. ಈಗ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ. ಇಲ್ಲಿ ಆಯ್ತಾಯ್ತು, ಒಂದ್ ಸ್ಲೈಡ್ ಅನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಓಕೆನಾ? ಸರಿನಾ? ಯಾವುದಾದರೂ ಒಂದು IMF ನ ಸದಸ್ಯ ರಾಷ್ಟ್ರಗಳಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅಸಮತೋಲನವಾಗಿದ್ರೆ IMF ಹಣಕಾಸಿನ ನೆರವನ್ನ ನೀಡಿ ಆ ದೇಶದ ಅರ್ಥವ್ಯವಸ್ಥೆಯನ್ನ ಸರಿದಾರಿಗೆ ತರುತ್ತೆ. ಹಾಗಾದ್ರೆ ನಮ್ ದೇಶದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ರಚನೆ ಮಾಡುವಂತವ್ರು ಯಾರು ಅಂತ ಕೇಳ್ತಾನೆ ಎಕ್ಸಾಮ್ ನಲ್ಲಿ. RBI. IMF ಅನ್ನ ಏನಂತ ಕರಿತೀವಿ? ವಿಶ್ವದ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ವಿಶ್ವದ ಕೇಂದ್ರ ಬ್ಯಾಂಕ್ ಅಂತ ಗುರುತಿಸಬಹುದು. ಹಾಗೆ ನಮ್ಮ ದೇಶದಲ್ಲಿ ಕೇಂದ್ರ ಬ್ಯಾಂಕ್ ಯಾರೋ RBI ಇವರು ನೋಡ್ಕೊಳ್ಳುವಂತದನ್ನ ಇಲ್ಲಿ IMF ಸಂಬಂಧಪಟ್ಟಾಗ ನೋಡ್ತೀವಿ.